ಏ ವಿನಂತಿ, ಎಣ್ಣೆ ಬೆಂಕಿ ಪಟ್ಟಣ ತಗೋಬಾರೆ. ಸರಿ ಅಮ್ಮ. ಏಯ್, ನಮ್ ಕಣ್ಣುಗಳಿಗೆಲ್ಲ ಮಣ್ಣೆರ್ಚಿ ನಿನ್ನ ಆಸೆ ಕನ್ಸುಗಳನ್ನ ಈಡೇರಿಸ್ಕೋಬೇಕು ಅನ್ಕೊಂಡಿದ್ಯಾ? ಇದಕ್ಕೆಲ್ಲ ಇವಾಗ ಹೆಂಗ್ ಬೆಂಕಿ ಹಚ್ತೀನಿ ನೋಡ್ತಾ. ಅಮ್ಮ, ಅಂತ ತಪ್ಪು ಮಾತ್ರ ಮಾಡ್ಬೇಡಿ. ನನ್ ಪುಸ್ತಕಗಳು ಕೊಟ್ಬಿಡಿ ಅಮ್ಮ. ಅಲ್ಲಿರೋದು ವಿದ್ಯಾ ಅಲ್ವಾ? ಇಲ್ಲೇನ್ ಮಾಡ್ತಾ ಇದ್ದಾಳೆ? ಎಕ್ಸ್ಕ್ಯೂಸ್ ಮೀ, ಅದು ವಿದ್ಯಾ ಅಲ್ವಾ? ಅವಳೆಯ ಅಲ್ಲ, ನೀನ್ ನೋಡಕ್ ಬಂದಿದ್ದು ನಮ್ ಭವಾನಿ ಅಕ್ಕಂತಾನೆ. ಮತ್ತೆ ಅವಳೆ ಹೆಂಗ್ ಗೊತ್ತು ನಿಂಗೆ? ಅದು ನಾನು ಅವರು ಒಟ್ಟಿಗೆ ಕೋಚಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ವಿ. ಓಹೋ, ಯಾವ್ದೋ ಓಬಿರಾಯಿನ ಕಾಲದಲ್ಲಿ ಒಟ್ಟಿಗೆ ಓದ್ತಾ ಇದ್ರಾ? ಸವಿ ಸವಿ ನೆನಪು ಅನ್ನು. ಇಲ್ಲ ಅಕ್ಕ, ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಕೋಚಿಂಗ್ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಅವರು ಬರ್ತಾ ಇದ್ರು. ಆದ್ರೆ ಯಾಕೋ 2 ವಾರದಿಂದ ಬರ್ತಾ ಇಲ್ಲ. ನೋಡು, ಅವಳು ಎಲ್ಲಿಗ್ ಬರ್ತಾ ಇದ್ಲು, ಯಾವಾಗ ಬರ್ತಾ ಇದ್ಲು, ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಇಷ್ಟೇ ಕಣಕ್ಕ. ಸರಿ, ಮಾತಾಡ್ಸ್ಕೊಂಡ್ ಬರ್ತೀನಿ. ನಿಂತ್ಕ. ನೋಡಕ್ ಬಂದವ್ರನ್ನ ನೋಡಾಯ್ತು ತಾನೆ, ಬಂದಾರಿ ಹಿಡ್ಕೊಂಡು ಹೋಯ್ತಾ ಇರ್ಬೇಕು. ಅದು ಹಾಗಲ್ಲ ಅಕ್ಕ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಹೇಳ್ತೀವ್ನಿ ತಾನೆ, ತಿರ್ಗ್ ನೋಡ್ದಂಗ್ ಹೋಯ್ತಾ ಇರು. ಬಿಡು ಗಾಡಿ. ಅಲ್ಲ, ಅವಾಗ್ಲೇ ಚೆನ್ನಾಗ್ ಮಾತಾಡ್ತಾ ಇದ್ರಿ. ಹೂ ಕಣೆ, ಚೆನ್ನಾಗ್ ಮಾತಾಡ್ತೀನಿ, ಕೇಳ್ಕೊಂಡ್ ಕೂತಿರೋ. ಏಯ್, ಬಿಡ ಗಾಡಿ ಹೋಗೆ. ಲೇ ವಿದ್ಯಾ, ಇವತ್ ನಿನ್ ಕತೆ ಮುಗೀತು ಕಣೆ. ಈ ಶೆಡ್ಡಿಂದನು ನಿನ್ನ ಹೆಂಗ್ ಓಡಿಸ್ತೀನಿ ನೋಡ್ತಾ ಇರು. ಅವ್ವ, ಯಾರಾದ್ರೂ ಬರಕ್ ಮುಂಚೆ ಮೊದ್ಲು ತಗೊಂಡು ಹೊಂಟೋಗ್ಬೇಕು. ಎಲ್ಲಿಟ್ಟವ್ರೆ? ಇಲ್ಲೂ ಇಲ್ಲ. ವಾ, ಇಲ್ಲೈತೆ. ಶಭಾಷ್ ವಿನಂತಿ, ಎಂತ ಸಂತೋಷದ ವಿಷಯ ಹೇಳ್ಬಿಟ್ಟೆ ಮಗ್ಳೆ. ನಮ್ಮ ಅವಳ ಪಗಡೆ ಆಟದಲ್ಲಿ ಇನ್ನೇನ್ ನಮ್ಮನ್ನ ಸೋಲಿಸ್ಬಿಡ್ತಾಳೆ ಅನ್ನೋ ಟೈಮಿಗೆ ಅವಳು ಓದ್ಕತ್ತಾವಳೆ ಅನ್ನೋ ವಿಷಯ ಹೇಳಿ ಒಳ್ಳೆ ಕೆಲ್ಸ ಮಾಡ್ಬಿಟ್ಟೆ. ಒಟ್ನಲ್ಲಿ ನನ್ ಮಗಳಾಗ್ ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಕಣೆ ವಿನಂತಿ. ಹೌದು ಸಾವಿತ್ರಿ, ಇಂಥ ಸಂದರ್ಭದಲ್ಲಿ ನಮ್ಗೆ ಅವಕಾಶ ಬೇಕಾಗಿತ್ತು. ಸಿಕ್ಕಿದ್ದು ಸ್ಯಾನೆ ಒಳ್ಳೇದಾಯ್ತು. ಊರವ್ರ ಮುಂದೆ ಭದ್ರ ಕತ್ತಿಡ್ದ ಆಚೆ ನೂಕಿದ್ರುವೆ ಮತ್ತೆ ಇಲ್ಲಿಗೆ ಬಂದು ಠಿಕಾಣಿ ಊಡ್ಬೇಕು ಅಂತ ಅನ್ಕತಾವಳಲ್ವೇ. ನೋಡಣ ಇನ್ನದ್ ಹೆಂಗಿಲ್ಲಿ ಇರ್ತಾಳೆ ಅಂತ. ಆದ್ರೂ ಅದಕ್ಕೆ ಅವಳು ಎಂತ ಖತರ್ನಾಕ್ ನೋಡಿ. ನಮ್ಮಟ್ಟಿ ಒಳಗೆ ಇದ್ಕೊಂಡು ಅಟ್ಟಿಯವ್ರ ಕಣ್ ತಪ್ಸಿ ನಮ್ಮ ಅಟ್ಟಿನಲ್ಲಿ ಯಾರು ಓದ್ಬಾರ್ದು ಕಟ್ನಿಟ್ಟು ಸಾಮಾನ್ಯದವಳಲ್ಲ. ಆ ಅಸಾಮಾನ್ಯದವಳು ಯಾರು ಊಹಿಸಕ್ಕಾಗ್ದಿರೋಂತ ಕೆಲ್ಸ ಮಾಡಕ್ ಹೊಂಟ, ಅದೇ ಅವಳ ಪಾಲಿಗೆ ಮುಳ್ಳಾಗೋಯ್ತದ ಸಾವಿತ್ರಿ. ಇದೇ ಓದ್ಬೇಕು ಅನ್ನೋ ಹುಚ್ಚಲ್ಲಿ ಅವತ್ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅವಳ ತಲೆ ಮ್ಯಾಗ ಅವಳೇ ಚಪ್ರಿ ಹೇಳ್ಕಂಡ್ಲು.
ಇವತ್ತು ಅದೇ ಓದು ಅವಳು ಬಾಯಿಗೆ ಮಣ್ಣು ಮಾಡ್ತದೆ. ಇನ್ನು ತಡ ಮಾಡ, ಈಗ್ಲೇ ಅವಳು ಬಣ್ಣ ಬಯಲ್ ಮಾಡಿ ಸಾಕ್ಷಿ ಸಮೇತ ನಿರೂಪಿಸೋಣ. ಯಾವ್ದೋ ಒಂದ್ ಮೂಲೆಯಲ್ಲಿ ಅವಳೆ ಅಲ್ವಾ, ಅಲ್ಲಿಂದನು ಒದ್ದು ಓಡಿಸ್ಬೇಕು. ಹಂಗ್ ಮಾಡೋಣ. ಚಂಪಂಗೆ ಬುಕ್ ಸಿಕ್ತೋ ಇಲ್ವೋ, ಇಲ್ಲ ಅವಳೇ ಸಿಕ್ಕಾಕೊಂಡ್ಲಾ? ಥ್ಯಾಂಕ್ಸ್ ಚಂಪಾ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಬಿಡಕ್ಕ. ಆಮೇಲೆ ಎಲ್ಲಾ ಪುಸ್ತಕನೂ ಇದ್ದಾವ, ಒಂದ್ಸತಿ ನೋಡ್ಕೊಳ್ಳಿ. ಎಲ್ಲ ಅವೇ ಚಂಪಾ. ಯಾವತ್ತು ನನ್ನ ಮಾತು ಮೀರಿ ನನಗೆ ಮೋಸ ಮಾಡ್ಬಿಟ್ನೋ ಆಗ್ಲೇ ಇವನ್ ಮೇಲೆ ಸತ್ತೋಯ್ತು. ಅಪ್ಪನ ಆಸೆನ ಬಲಿ ಕೊಟ್ಟರು ಮಗನೇ ಅಲ್ಲ. ಅಪ್ಪಯ್ಯ, ಉಸಿರು ಬಿಡಬೇಡ. ನೀನು ನನ್ನಿಂದ ಸತ್ಯ ಮುಚ್ಚಿಟ್ಟಿದ್ದಲ್ಲ, ನಾನು ನಿನ್ ಮೇಲೆ ಇಟ್ಟಿದ್ದ ನಂಬಿಕೆನ ನನ್ನನ್ನ ಗುಂಡಿ ತೊಡಿ ಮುಚ್ಚಾಕ್ಬಿಟ್ಟೆ. ಗೋವಿಂದ ನೋಡ್ದ, ಮಗ ಮಗ ಅಂತ ನಂಬಿದ್ದಕ್ಕೆ ಕುತ್ತಿಗೆನೆ ಕುಯ್ದುಬಿಟ್ಟ. ನೋಡೋ, ಇವನಿಂತ ಕೆಲಸ ಮಾಡಿದ್ಮೇಕೆ ಹತ್ರ ಮಾತಾಡಿ ಏನೂ ಆಗ್ಬೇಕಾಗಿಲ್ಲ. ಈ ಕ್ಷಣದಿಂದ ಅವನ ನನಗೆ ಮುಖ ತೋರ್ಸೋದ್ ಬೇಡ. ನಂಬಿಕೆ ದ್ರೋಹಕ್ಕೆ ಯಾವತ್ತೂ ಕ್ಷಮೆನೇ ಇಲ್ಲ. ಅಪ್ಪಯ್ಯ, ಅಪ್ಪಯ್ಯ, ನೀನ್ ನನ್ಗೆ ನಂಬಿಕೆ ದ್ರೋಹ ಮಾಡಿದ್ಯಾ, ಮೋಸ ಮಾಡಿದ್ಯಾ ಅಂತ ಅದ್ ಯಾವರೇ ಬಂದು ಹೇಳಿದ್ರು ನಾನ್ ನಂಬಕ್ಕಿಲ್ಲ. ಅಲ್ಲ ಕಳ್ಳಬದ್ದ, ಅಪ್ಪನ್ ಮಾತ ಮೀರ್ದೇ ಇರೋದ್ರಲ್ಲಿ ಶ್ರೀರಾಮಚಂದ್ರನ್ ಬಿಟ್ರೆ ನೀನೇ ಅಂತ ನಿಮ್ಮಪ್ಪಯ್ಯ ಎಷ್ಟ್ ನಂಬ್ಕೊಂಡಿತ್ತೇಳು. ಅಂತ ನಮ್ ಬಾವಂಗೆ ಬೆನ್ನೆ ಚೂರಿ ಹಾಕಕ್ಕೆ ನಿಂಗೆ ಹೆಂಗ್ಲ ಮನ್ಸ್ ಬಂತು? ಅದು ಇಂಥ ಮೋಸ್ಗಾತಿ ವಂಚಕಿಗೋಸ್ಕರನ? ಈಶ್ವರಿ, ಅವನ್ ಮೊದ್ಲಯ್ಯ ಅವ್ರ ಅಪ್ಪನ ಮಾತಿಂದ ನೊಂದ್ಕೊಂಡವನೆ. ಅಂತದ್ರಲ್ಲಿ ನೀನ್ ಹಿಂಗ್ ಚುಚ್ಚು ಮಾತಾಡಿದ್ರೆ ಅವನ್ ಪರಿಸ್ಥಿತಿ ಏನಾಗ್ಬೇಡ?
ನೀನ್ ಎದ್ದೋಳು ಭದ್ರ. ಕಾಟ್ಲೆ ಅವನ ಕರ್ಕೊಂಡು ಹೋಗು. ಸರಿ ಅತ್ತೆ. ಅಂಟಮ್ಮ ಇದ್ರಲ್ಲಿ ಹೋಗುಮ್ಮ. ನೋಡಿದೆಲ್ಲ ಕೊಡ್ಲೆ ಅಪ್ಪ ಏನ್ ಹೇಳ್ಬಿಟ್ರು, ನಾನು ಅವ್ರಿಗೆ ಮೋಸ ಮಾಡಿದ್ನಂತೆ ಕಣ್ಲ. ಅಂಟಮ್ಮ ಅದೆಲ್ಲ ನಿಧಾನಕ್ಕೆ ಮಾತಾಡಿದ್ರೆ ಆಯ್ತು. ಬಾ ಹೋಗುಮ್ಮ, ಎದ್ದೇಳು ಎದ್ದೇಳು ಅಂಟಮ್ಮ. ಜೇನ್ಗೂಡಿಗೆ ಕಲ್ ಹೊಡೆದವರು, ಮನೆಯವ್ರ ಮನ್ಸನ್ನ ನೋಯಿಸ್ತವ್ರು ಯಾವತ್ತೂ ನೆಮ್ಮದಿಯಾಗಿ ಇರಕ್ಕಿಲ್ಲ. ಏ ವಿನಂತಿ, ಎಣ್ಣೆ ಬೆಂಕಿ ಪಟ್ಟಣ ತಗೋಬಾರೆ. ಸರಿ ಏಯ್, ನಮ್ ಕಣ್ಣುಗಳಿಗೆಲ್ಲ ಮಣ್ಣೆರ್ಚಿ ನಿನ್ನ ಆಸೆ ಕನ್ಸುಗಳನ್ನ ಈಡೇರಿಸ್ಕೋಬೇಕು ಅನ್ಕೊಂಡಿದ್ಯಾ? ಇದಕ್ಕೆಲ್ಲ ಇವಾಗ ಹೆಂಗ್ ಬೆಂಕಿ ಹಚ್ತೀನಿ ನೋಡ್ತಾ ಇರು. ಅಯ್ಯೋ ಅಮ್ಮ, ಅಂತ ತಪ್ಪು ಮಾತ್ರ ಮಾಡ್ಬೇಡಿ. ನನ್ ಪುಸ್ತಕಗಳು ಕೊಟ್ಬಿಡಿ ಅಮ್ಮ. ಅಮ್ಮ ಕೊಟ್ಬಿಡಿ ಅಮ್ಮ. ಅಮ್ಮ ಕೊಟ್ಬಿಡಿ ಅಮ್ಮ, ಬೇಡ ಅಮ್ಮ. ಅಮ್ಮ ಕೊಡಿ ಅಮ್ಮ, ಪುಸ್ತಕಗಳನ್ನ ಕೊಟ್ಬಿಡಿ. ನೀನೆಲ್ಗೆ ಹೋಯ್ತಾ ಇದೀಯಾ?